Hi everyone. Today we are going to discuss about a UPSC main paper General Studies one. ಸೊ ಇವತ್ತು ನಾವು ಯು ಪಿ ಎಸ್ ಸಿಯ ಮೇನ್ ಪೇಪರ್ ಆದಂತಹ ಜನರಲ್ ಸ್ಟಡೀಸ್ ಒನ್ ಪೇಪರ್ನ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾರಾದರೂ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಡೇಟ್ ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ನಾನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಸ್ತಿ ಹೆಲ್ಪ್ ಆಗಲಿ ಅಂತ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಬರೆದಿರೋದೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಕಂಟೆಂಟು, ಬಟ್ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾತ್ರ ಕನ್ನಡದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಇದು ಪೇಪರ್ 1 ಅಲ್ಲ, ಪೇಪರ್ 2. ವೈ ಬಿಕಾಸ್ ಪೇಪರ್ 1 ಬಂದು ಎಸ್ಸೆ ಪೇಪರ್ ಆಗಿರುತ್ತೆ. ಸೊ ಇದು ಜನರಲ್ ಸ್ಟಡೀಸ್ ಪೇಪರ್ 1, ಬಟ್ ಪೇಪರ್ 2 ರೆಗ್ಯುಲರ್ ಆಗಿ ಯು ಪಿ ಎಸ್ ಸಿಯಲ್ಲಿ 2ನೇ ಪೇಪರ್ ಬರಿತೀವಿ ಇದನ್ನು, ಆದರೆ ಜನರಲ್ ಸ್ಟಡೀಸ್ ಲೆಕ್ಕದಲ್ಲಿ ಇದು ಮೊದಲನೇ ಪೇಪರ್. ಸೊ ಈ ಒಂದು ಜನರಲ್ ಸ್ಟಡೀಸಲ್ಲಿ ಮೇಯ್ನಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂದರೆ ಇಂಡಿಯನ್ ಹೆರಿಟೇಜ್, ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಸೊಸೈಟಿ. ಸೊ ದ ಇಂಟ್ರಡಕ್ಷನ್ ಪಾರ್ಟ್ ವಿಚ್ ಈಸ್ ಇದು ಪೇಪರ್ 2. ಆ್ಯಕ್ಚುಲಿ ಪೇಪರ್ 1 ಅಲ್ಲ, ಇದು ಪೇಪರ್ 2, ಆದರೆ ಜನರಲ್ ಸ್ಟಡೀಸ್ ಪೇಪರ್ 1, ಬಟ್ ಯು ಪಿ ಎಸ್ ಸಿಯ ಪೇಪರ್ 2. ಪೇಪರ್ 1 ಎಸ್ಸೆ ಅದು ಆಲ್ರೆಡಿ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲೇ. ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಸ್ ಯೂಶುವಲ್ ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಸೊ ನಮ್ಮ ಯು ಪಿ ಎಸ್ ಸಿಯಲ್ಲಿ 3 ಹಂತಗಳಿದ್ದಾವೆ. ಒಂದು ಪ್ರಿಲಿಮ್ಸ್, ಮೇನ್ಸ್, ಲಾಸ್ಟ್ ಒನ್ ಪರ್ಸ್ನಾಲಿಟಿ ಟೆಸ್ಟ್. ಪ್ರಿಲಿಮ್ಸ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅದರ ಸಿಲೆಬಸ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ಪೇಪರ್ ಎ, ಪೇಪರ್ ಬಿ ಎರಡೂ ವಿಡಿಯೋನೂ ಮಾಡಿದ್ದೀನಿ, ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯಾರು ನೋಡಿಲ್ಲ ವಿಡಿಯೋ ನೋಡ್ಕೊಂಡು ಬನ್ನಿ. ವಿಡಿಯೋ ಶುರು ಮಾಡೋಣ. ಇವತ್ತು ನಾವು ಮಾತಾಡ್ತಿರೋದು ಜನರಲ್ ಸ್ಟಡೀಸ್ 1 ಬಗ್ಗೆ, ಆದರೆ ಪೇಪರ್ 2 ಬಗ್ಗೆ. ಸೊ ಈ ಪೇಪರ್ ಇಲ್ಲಿವರೆಗೂ ಪೇಪರ್ ಎ, ಪೇಪರ್ ಬಿ ನಾನು ನಿಮ್ಗೆ ಹೇಳಿದೆ 300 ಮಾರ್ಕ್ಸ್ಗೆ ಇರುತ್ತೆ, ಬಟ್ ಈ ಪೇಪರ್ ಮಾತ್ರ 250 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ನಿಮಗೆ 3 hours ಡ್ಯೂರೇಷನ್ ಇರುತ್ತೆ. ಕಂಪ್ಲೀಟಾಗಿ ನೀವು ಡಿಸ್ಕ್ರಿಪ್ಟಿವೇ ಬರೀತೀರಾ. ನಿಮ್ಮ ಪ್ರಿಲಿಮ್ಸ್ ಮಾತ್ರನೇ MCQ ಇರೋದು, ಇನ್ನು ಮಿಕ್ಕಿದ ಎಲ್ಲ ಕೂಡ ಇನ್ನು ಮಿಕ್ಕಿದ ಮೈನ್ಸಲ್ಲಿ ಬರೋ ಎಲ್ಲ ಪೇಪರ್ನೂ ಕೂಡ ನೀವು ಡಿಸ್ಕ್ರಿಪ್ಟಿವ್ ಪ್ಯಾಟ್ರನ್ನಲ್ಲೇ ಬರೆಯೋದು, ಒಂದೊಂದು ರೀತಿ ಬರೀಬೇಕು. ಸೊ ಅದಕ್ಕೆ ಸಪ್ರೇಟ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಜನರಲ್ ಸ್ಟಡೀಸ್ 1 ಪೇಪರ್, ಪೇಪರ್ 2 ಜನರಲ್ ಸ್ಟಡೀಸ್ 1 ಪೇಪರ್ 250 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಡ್ಯೂರೇಷನ್ ಬಂದು 3 hours. ಇದು ಕೂಡ ಡಿಸ್ಕ್ರಿಪ್ಟಿವ್ ಪೇಪರ್. ಮೋಸ್ಟ್ ಆಫ್ ಇಂಡಿಯನ್ ಹೆರಿಟೇಜ್, ಕಲ್ಚರ್, ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಸೊಸೈಟಿಯನ್ನು ಕವರ್ ಮಾಡುತ್ತೆ. ಈ ಒಂದು ಸಿಲೆಬಸ್ ಕೊಟ್ಟಿದ್ದಾರಲ್ಲ, ಕಲ್ಚರು, ಹಿಸ್ಟ್ರಿ, ಜಿಯೋಗ್ರಫಿ, ಸೊಸೈಟಿ, ಇದನ್ನು ಯು ಪಿ ಎಸ್ ಬೋರ್ಡಿಂದನೇ ಕೊಟ್ಟೋದು ಜನರಲ್ ಸ್ಟಡೀಸಲ್ಲಿ ಇಷ್ಟು ಕವರ್ ಆಗುತ್ತೆ ಅಂತ. ಬಟ್ ಇದ್ರ ಮುಂದಕ್ಕೆ ನಾನು ಇಲ್ಲಿವರೆಗೂ ಯಾವ್ಯಾವ ಟಾಪಿಕ್ ಮೇಲೆ ಕ್ವೆಶನ್ಸ್ನ ಕೇಳಿದರೆ ಆ ಎಲ್ಲ ಟಾಪಿಕ್ಸ್ನ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಹೆರಿಟೇಜ್ ಮತ್ತು ಕಲ್ಚರಲ್ಲಿ ಆರ್ಟ್ ಫಾರ್ಮ್ಸ್ಗಳ ಬಗ್ಗೆ, ಲಿಟ್ರೇಚರ್, ಆರ್ಕಿಟೆಕ್ಚರ್, ಏನ್ಷಿಯಂಟ್ ಆ್ಯಂಡ್ ಮಾಡರ್ನ್ ಟೈಮ್ಸ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಆರ್ಟ್ ಫಾರ್ಮ್ಸ್ ಅಂದರೆ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರಲ್ಲಿ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಹೇಗೆ, ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಹೇಗೆ, ಅದ್ರ ಬಗ್ಗೆ ರಿಲೇಟೆಡ್ಲಿ ಕ್ವಶನ್ಸ್. ಅದು ಹೇಗೆ ಅಂತ ಹೇಳೋಕ್ಕಿಂತ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೇವಸ್ಥಾನ ಕೊಟ್ಟು ಅದು ಯಾವ ಸ್ಟೈಲ್ ಆಫ್ ಆರ್ಕಿಟೆಕ್ಚರಲ್ಲಿದೆ, ಈ ಥರ ಕೇಳೋ ಚಾನ್ಸಸ್ ಇದೆ. ಮೋಸ್ಟ್ ಆಫ್ ಇದರಲ್ಲಿ ನೆನಪಿರಲಿ, ನಾನು ಯಾವಾಗಲೂ ಹೇಳೋ ಹಾಗೆ ಕರೆಂಟ್ ಅಫೇರ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಅಯೋಧ್ಯೆಯಲ್ಲಿ ರಾಮನಗರ ನಿರ್ಮಾಣ ಮಾಡಿದರೆ ಯಾವ ಆರ್ಕಿಟೆಕ್ಚರ್ ಬೇಸಿಸ್ ಮೇಲೆ ಮಾಡಿದ್ದಾರೆ, ಅದು ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಬೇಸಿಸ್ ಮೇಲೆ ಮಾಡಿದರೆ ಈ ಥರದ ಕ್ವೆಶನ್ಸ್ಗಳು ಬರೋ ಚಾನ್ಸಸ್ ಇದೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಮೋಸ್ಟ್ ಆಫ್ ಎಲ್ಲ ಪಾರ್ಟ್ಗೂ ಲಿಂಕ್ ಆಗಿರುತ್ತೆ. ಅದ್ರ ಬ್ಯಾಕ್ಗ್ರೌಂಡ್ ಸ್ಟೋರಿನ ಕೇಳಿರ್ತಾರೆ ಅಷ್ಟೇ. ಸೊ ರೀಸೆಂಟಾಗಿ ಲಿಟ್ರೇಚರಲ್ಲಿ ಯಾವ ನೊಬೆಲ್ ಪ್ರೈಸ್ ಅಥವಾ ಯಾರಿಗೆ ಯಾವ ಪ್ರೈಸ್ ಬಂತು, ಫಾರ್ ಎಕ್ಸಾಂಪಲ್ ಅಥವಾ ಯಾರ್ದೋ ಹೆಸರು ಕೊಟ್ಟು ಈ ಲಿಟ್ರೇಚರ್ಗೆ ಯಾವ ಪ್ರೈಸ್ ಬಂತು ರೀಸೆಂಟಾಗಿ, ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಇಂಪಾರ್ಟೆಂಟ್ ಕಲ್ಚರ್ಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಹೆರಿಟೇಜ್ ವಿಚ್ ಈಸ್ ನಥಿಂಗ್ ಬಟ್ ಯುನೆಸ್ಕೋ ಪಟ್ಟಿ. ಬೆಸ್ಟ್ ಎಕ್ಸಾಂಪಲ್ ಯುನೆಸ್ಕೋ ಪಟ್ಟಿ. ಯುನೆಸ್ಕೋ ಅಂದರೆ ನಮಗೆ ಗೊತ್ತು, ಕಲ್ಚರಲ್ ಸೈಟ್ಸ್, ಜಗತ್ತಿನಲ್ಲಿರೋ ಎಲ್ಲ ಕಲ್ಚರಲ್ ಸೈಟ್ಸ್ನ ನೋಡಿ ಅದಕ್ಕೆ ಅದು ಒಂದು ನೇಮಿಂಗ್ ಕೊಡುತ್ತೆ. ಲೈಕ್ ಯುನೆಸ್ಕೋ ಸೈಟ್ ಅಂತ ಒಂದು ಪಾರಂಪರಿಕ ಪಟ್ಟಿ ಅಂತ ಅದಕ್ಕೊಂದು ಹೆಸರು ಕೊಡುತ್ತೆ. ಸೊ ಅದ್ರ ಪಟ್ಟಿಗೆ ಅದು ಅದ್ರ ಬಗ್ಗೆ, ಅದ್ರ ಡೀಟೇಲ್ಸ್ ಬಗ್ಗೆ ಸೇರಿಕೊಳ್ಳುತ್ತೆ. ಇದು ಜಗತ್ತಿನಾದ್ಯಂತ ಇರೋದ್ರಿಂದ ನಮ್ಮ ಯು ಪಿ ಎಸ್ ಸಿನವ್ರಿಗೆ ತುಂಬ ಇಷ್ಟ. ಬರೀ ಇಂಡಿಯಾದಲ್ಲಿ ಮಾತ್ರ ಆಗಿದ್ರೆ ಕಮ್ಮಿ ಇರ್ತಿತ್ತೇನೋ, ಬಟ್ ಇದು ಜಗತ್ತಾದ್ಯಂತ ಇಲ್ಲೂ ಎಲ್ಲ ಸೈಟ್ಸ್ಗಳನ್ನ ಕೂಡ ಯುನೆಸ್ಕೋ ಪಟ್ಟಿಗೆ ಕೆಲವೊಂದು ಕಲ್ಚರಲ್ ಇದಕ್ಕೆ ಸೇರಿಸೋದ್ರಿಂದ ಅವ್ರಿಗೆ ತುಂಬ ಇಷ್ಟ. ಹಾಗಾಗಿ ಇಂಪಾರ್ಟೆಂಟ್ ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ನಾಟ್ಯ ಶಾಲೆ, ಎಲ್ಲೋ ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ಗಳಿರುತ್ತೆ, ಅಥವಾ
ಯಾವ ಇನ್ಸ್ಟಿಟ್ಯೂಷನ್ ಜಗತ್ತಿನಲ್ಲಿ ಈಗ ಮ್ಯೂಸಿಕ್ಕಿಗೆ ಅಂತಲೇ ಒಂದು ಇನ್ಸ್ಟಿಟ್ಯೂಷನ್, ಈ ಥರ ಇನ್ಸ್ಟಿಟ್ಯೂಷನ್ ರೀಸೆಂಟಾಗಿ ಎಲ್ಲಿ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು, ಅಥವಾ ಹಿಸ್ಟ್ರಿ ಇಲ್ಲೊಂದಿತ್ತು ಅದಿಲ್ಲಿ ಈಗಿಲ್ಲ ಹೇಗೆ, ಲೈಕ್ ದಿಸ್. ಇಂಡಿಯನ್ ಫಿಲಾಸಫಿ, ಮ್ಯೂಸಿಕ್, ಡ್ಯಾನ್ಸ್ ಆ್ಯಂಡ್ ಥಿಯೇಟರ್. ಸೊ ಮ್ಯೂಸಿಕ್ ಡ್ಯಾನ್ಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಎಕ್ಸ್ಪೆಷಲಿ ಫಿಲಾಸಫಿ, ಮ್ಯೂಸಿಕ್, ಡ್ಯಾನ್ಸ್ ಇವಕ್ಕೆ ಬೇರೆ ಬೇರೆಯಾದನೇ ಪರಂಪರೆಗಳಿದ್ದಾವೆ. ವೈ ಬಿಕಾಸ್ ಫಿಲಾಸಫಿ ಮುಂಚೆಯಿಂದ ಕೂಡ ತುಂಬ ಫಿಲಾಸಫಿಗಳ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್ನ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಅಂತೂ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಬೇರೆ 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 ಟೈಪ್ ಆಫ್ ಬೇರೆ ಬೇರೆ ಸ್ಟೈಲ್ ಆಫ್ ಡ್ಯಾನ್ಸ್ಗಳಿದ್ದಾವೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ರಿಲಿಜಿಯಸ್ ಮೂಮೆಂಟ್ ಆ್ಯಂಡ್ ದೇರ್ ಇನ್ಫ್ಲೂಯೆನ್ಸ್ ಆನ್ ದ ಸೊಸೈಟಿ. ಫಾರ್ ಎಕ್ಸಾಂಪಲ್, ರಾಮ ಮಂದಿರ ನಿರ್ಮಾಣ ಆಯಿತು, ಅದು ಒಂದು ರಿಲಿಜಿಯಸ್ ಮೂಮೆಂಟ್. ಎಷ್ಟೋ ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ, ಅದು ಬಸೀದಿ ಜಾಗ ಅಲ್ಲ ರಾಮ ಮಂದಿರ ಅಂತ, ಅದನ್ನು ನಾವು ಕಟ್ಟಿದ್ವಿ. ಇದು ರಿಲಿಜಿಯಸ್ ಮೂಮೆಂಟ್. ಆ್ಯಂಡ್ ಇದು ಸೊಸೈಟಿ ಮೇಲೆ ಅಥವಾ ಜನರ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಆಯಿತು, ಈ ಥರ ಬೇಸಿಸ್ ಮೇಲೆ, ಇದರ ಹಿಸ್ಟ್ರಿ ಬೇಸಿಸ್ ಮೇಲೆ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಈಸ್ ಮಾಡರ್ನ್ ಇಂಡಿಯಾ ಹಿಸ್ಟ್ರಿ. ಸೊ ಇದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ನಮಗೆ 18th ಸೆಂಚುರಿಯಿಂದ ಸ್ಟಾರ್ಟ್ ಆಗುತ್ತೆ, ಆ್ಯಕ್ಚುಲಿ ಮಿಡ್ 18th. ಸೊ ಮೋಸ್ಟ್ ಆಫ್ ಮಿಡ್ 18th ತೊಗೊಳ್ಳೋದು ಬೆಟರ್, ಅಪ್ ಟು ಪ್ರೆಸೆಂಟ್ ಬಿಕಾಸ್ ಅಪ್ ಟು ಪ್ರೆಸೆಂಟ್ ಇರೋ ಎಲ್ಲ ಕರೆಂಟ್ ಅಫೇರ್ಸ್ಗಳು ಲೈಕ್ ಮಿಡ್ 18th ಸೆಂಚುರಿ ಅಂತ ಅಂದರೆ ನಮಗೆ ಸೊ 1700 ಅಪ್ ಟು 2024 ನೀವು ತೊಗೊಳ್ಳೋದು ಬೆಟರ್. ವೈ ಬಿಕಾಸ್ ಅಲ್ಲಿಂದನೇ ನಮಗೆ ಬ್ರಿಟಿಷ್ನವ್ರು ಅದಕ್ಕೆ ಮುಂಚೆನೇ ಸ್ವಲ್ಪ ಎಂಟ್ರಾಗಿರ್ತಾರೆ. ಅಲ್ಲಿಂದನೇ ನಮಗೆ ಸಿಖ್ ಆಂಡೋ ಇಂಗ್ಲೋನ್ ವಾರ್ಸ್ಗಳು, ಮೂಮೆಂಟ್ಸ್ಗಳು, ನಾನ್ ಕೋಪರೇಷನ್ ಮೂಮೆಂಟ್ಸ್ಗಳು, ನಾನ್ ಅಲೈನ್ಮೆಂಟ್ ಮೂಮೆಂಟ್ಸ್ಗಳು ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಪ್ ಟು 1947 ಆ್ಯಂಡ್ 1947 ಬಂದಿದ್ದು ಒಂದಾದರೆ ಎಬೋ 1947 ಇಲ್ಲಿವರೆಗೂ ಬಂದಿದ್ದು. ವೈ ಬಿಕಾಸ್ 1947 ಬ್ರಿಟಿಷ್ನವ್ರು ಇಲ್ಲಿಂದ ಹೋದಾಗ ನಮ್ಮ ಆಡಳಿತ ವ್ಯವಸ್ಥೆ ಕಂಪ್ಲೀಟಾಗಿ ಹೊರಟೋಗಿತ್ತು. ಅದನ್ನು ತುಂಬ ಜನ ನಾಯಕರು ಬಂದರು, ಪಂಚವಾರ್ಷಿಕ ಯೋಜನೆ, ಆ ಯೋಜನೆ ಹೀಗೆ ಬಹಳಷ್ಟು ಯೋಜನೆಗಳನ್ನ ತೊಗೊಂಡು ಬಂದು ಒಂದು ಮಟ್ಟಕ್ಕೆ ಇಂಡಿಯಾನ ಮ್ಯಾನೇಜ್ ಮಾಡಿದ್ರು. ಈಗ ಅದು ಅಲ್ಲಿವರೆಗೂ ನಮಗೆ ಡೆವಲಪಿಂಗ್ ಕಂಟ್ರಿ ಆಗಿರೋದು, ಈಗ ನಮ್ಮ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಅಂದರೆ 5ನೇ ಆರ್ಥಿಕ ಶಕ್ತಿಯಿಂದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಗೆ, ವಿಚ್ ಈಸ್ ನಥಿಂಗ್ ಬಟ್ 5th ಹೈಯೆಸ್ಟ್ ಎಕನಾಮಿಕ್ಕಿಂದ 3rd ಹೈಯೆಸ್ಟ್ ಎಕನಾಮಿಕ್ಕಿಗೆ ಶಿಫ್ಟ್ ಆಗ್ತಾ ಇದೆ ಅಂತಂದರೆ ಜಸ್ಟ್ ಇನ್ ದ ಬಿಟ್ವೀನ್ ಆಫ್ ದ 1947 to 2024 ತುಂಬ ಜನರ ಕೊಡುಗೆಗಳಿವೆ. ಸೊ ಹಾಗಾಗಿ ಈ ಒಂದು ಪೋರ್ಷನ್ಸ್ನ ಜಾಸ್ತಿ ತೊಗೊಳ್ಳೋದು, 2 ಭಾಗ ಮಾಡೋದು ಇಟ್ಸ್ ಬೆಟರ್. ದೆನ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಕೀ ಕಾಂಟ್ರಿಬ್ಯೂಷನ್. ಫ್ರೀಡಮ್ ಸ್ಟ್ರಗಲ್ ಒಂದಾದರೆ ಕೀ ಕಾಂಟ್ರಿಬ್ಯೂಷನ್ಸ್ ಬೇರೆ ಇರುತ್ತೆ. ಅಂದರೆ ಅವರು ಫ್ರೀಡಮ್ ಸ್ಟ್ರಗಲ್ ಮಾಡ್ತಿದ್ದವ್ರು ಒಂದು ಪಾರ್ಟ್ ಆದರೆ ಯಾಕೆ ಮಾಡ್ತಾಯಿದ್ರು, ಅದಕ್ಕೆ ಸಪೋರ್ಟಿಂಗ್ ಯಾರ್ಯಾರಿದ್ರು, ಎಗೇನೆಸ್ಟ್ ಯಾರ್ಯಾರಿದ್ರು, ಹೀಗೆ ಸೋಷಿಯಲ್ ರಿಫಾರ್ಮ್ಸ್ ಮೂಮೆಂಟ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್. ಸೊ ಇಲ್ಲಿ ಈ ಒಂದು ಮಿಡ್ ಪಾಯಿಂಟಲ್ಲೇ ಸತಿಸಹಗಮನ ಸಿಸ್ಟಮ್ ಅಥವಾ ರೈತವಾರಿ ಸಿಸ್ಟಮ್, ಈ ಎಲ್ಲ ಸಿಸ್ಟಮ್ಸ್ಗಳು ಹೋಗಿದ್ದು. ಸೊ ಈ ಸಿಸ್ಟಮ್ಸ್ಗಳು ಯಾರು ಸ್ಟಾರ್ಟ್ ಮಾಡಿದ್ರು, ಯಾಕೆ ಸ್ಟಾರ್ಟ್ ಮಾಡಿದ್ರು, ಹೇಗೆ ಸ್ಟಾರ್ಟ್ ಮಾಡಿದ್ರು, ಹೀಗೆ ದತ್ತುಪುತ್ರರಿಗೆ ಹಕ್ಕಿಲ್ಲ, ದಾಲೌಸಿ ಮಾಡಿದ್ರು, ಹೀಗೆ ಬಹಳಷ್ಟು ರಿಫಾರ್ಮ್ಸ್ಗಳು ಮಾಡಿದ್ರು. ಆ್ಯಂಡ್ ಅದನ್ನು ಕೆಲವರು ಸರಿ ಮಾಡಿದ್ರು, ರಾಜಾರಾಮ್ ಮೋಹನ್ ರಾಯ್, ಹೀಗೆ ತುಂಬ ಜನ ಸರಿ ಮಾಡಿದ್ರು. ಅವುಗಳು ಹೆಂಗೆ ಸರಿ ಮಾಡಿದ್ರು, ಯಾರು ಸರಿ ಮಾಡಿದ್ರು ಅನ್ನೋಕ್ಕಿಂತ ಅವುಗಳ ಇಂಪ್ಯಾಕ್ಟ್ ಹೆಂಗಾಯಿತು ಸೊಸೈಟಿ ಮೇಲೆ. ದಟ್ಸ್ ವೈ ಯಾರೋ ಒಬ್ಬರು ಸರಿ ಮಾಡಿದ ತಕ್ಷಣ ಸರಿ ಹೋಗಲ್ಲ, ಬಟ್ ಇಂಪ್ಯಾಕ್ಟ್ ಆಗಿರೋ ರೀಸನ್ಗೆ ನಾವು ಕೂಡ ಚೇಂಜ್ ಆದ್ವಿ. ಆ್ಯಂಡ್ ದ ಲಾಸ್ಟ್, ಪೋಸ್ಟ್ ಇಂಡಿಪೆಂಡೆನ್ಸ್ ಕನ್ಸಾಲಿಡೇಷನ್ ಆ್ಯಂಡ್ ರೆಕಗ್ನೈಸೇಷನ್ ಆಫ್ ರಿಆರ್ಗನೈಸೇಷನ್ ಆಫ್ ಇಂಡಿಯಾ. ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತಂದರೆ 1947 ಆದಮೇಲೆ, ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಎಬೋ 1947 ನಮ್ಮ ಇಂಡಿಯಾನ ನಾವು ಹೇಗೆ ರಿಆರ್ಗನೈಸ್ ಮಾಡಿದ್ರಿ, ಯಾರ್ಯಾರು ಬಹಳಷ್ಟು ಜನ ಮಾಡಿದ್ದಾರೆ ಕಾಂಟ್ರಿಬ್ಯೂಟ್. ಈ ಒಂದು ಪಾಯಿಂಟ್ಸ್ಗಳ ಮೇಲೆ ಇಲ್ಲಿವರೆಗೂ ಜಾಸ್ತಿ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ ಇಂಡಿಯನ್ ಹಿಸ್ಟ್ರಿ ಮೇಲೆ. ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ, ನಮ್ಮ ಇಂಡಿಯನ್ ಹಿಸ್ಟ್ರಿಯನ್ನು ಓದೋದು ಒಂದು ತೂಕ ಆದರೆ ವರ್ಲ್ಡ್ ಹಿಸ್ಟ್ರಿಯನ್ನು ಓದೋದು ಇನ್ನೊಂದು. ಸೊ ಇಂಡಸ್ಟ್ರಿಯಲ್ ಲೆವೆಲೈಸೇಷನ್, ಇದನ್ನು ಒಂದೇ ಮಾತಲ್ಲಿ ಹೇಳೋದಾದರೆ ದ ಹ್ಯೂಮನ್ಸ್ ಆರ್ ರಿಪ್ಲೇಸ್ಡ್ ಬೈ ದ ಮಿಷನ್ಸ್. ಇದನ್ನೇ ನಾವು ಇಂಡಸ್ಟ್ರಿಯಲೈಸೇಷನ್ ಅಂತ ಕರಿತೀವಿ. ಲೈಕ್ ಜಾಗತೀಕರಣ ಅವೆಲ್ಲ ಆಗಿದ್ದರಿಂದ ಇಂಪ್ಯಾಕ್ಟ್ ಏನಾಯಿತು, ಇಂಪ್ಯಾಕ್ಟ್ ಏನಿಲ್ಲ, ಜನಸಂಖ್ಯೆ ಕಮ್ಮಿ ಆಗಿ ಮಿಷನ್ಸ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಟೈಮ್ ಕಮ್ಮಿ ಆಯಿತು. ನಾವು ಏನೇ ತಯಾರು ಮಾಡಿದ್ರು ಸ್ವಲ್ಪ ಫಾಸ್ಟಾಗಿ ತಯಾರು ಮಾಡಿದ್ವಿ ಅಷ್ಟೇ. ಕೊಲನೈಸೇಷನ್, ಡಿಕೊಲನೈಸೇಷನ್, ತುಂಬ ದೇಶಗಳು ಕೊಲನೈಸ್ ಆಗಿದ್ವು, ಬಿಟ್ಟು ಹೋದರು, ಈ ಥರ ಎಲ್ಲ ಡಿಕೊಲನೈಸ್ ಆಯಿತು. ಪೊಲಿಟಿಕಲ್ ರಿವ್ಯಾಲ್ಯೂಷನ್, ಅಮೇರಿಕನ್, ಫ್ರೆಂಚ್ ರೆವಲ್ಯೂಷನ್ ಅಂತೂ ನಮಗೆ ತುಂಬ ಚೆನ್ನಾಗಿ ನೆನಪಿರಬೇಕು. ವೈ ಬಿಕಾಸ್ ಆ ರೆವಲ್ಯೂಷನ್ ಬೇಸಿಸ್ ಮೇಲೇ ಅವರು ರಾಜನ ಲೈಕ್ ಕಿಂಗಿಂದ ಪ್ರಜಾಪ್ರಭುತ್ವವನ್ನು ತಗೋತಾರೆ. ಅಲ್ಲಿಂದನೇ ನಾವು ಕೆಲವೊಂದು ವರ್ಡ್ಸ್ಗಳನ್ನ ಕೂಡ ತಗೊಂಡಿದ್ದೀವಿ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ಗೆ.
ಸೊ ಅಲ್ಲಿ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟ್ಯಾಕ್ಸ್ ಸಿಸ್ಟಮ್ಸ್ ಇದ್ವು. ಇದರಿಂದ ಬೇಸತ್ತ ಜನ ಅಲ್ಲಿ ಅವ್ರ ಕೆಳವರ್ಗದ ಜನ ಅಲ್ಲಿ ಜಾಸ್ತಿ ಹೈಯೆಸ್ಟ್ ಪೇಯರ್ಸ್ ಇದ್ದರು. ಸೊ ಅವ್ರೇನು ಮಾಡಿದ್ರು, ಅವರು ಹೋಗಿ ಅಲ್ಲಿನ ಕಿಂಗನ್ನು ಅಲ್ಲಿದ್ದ ಪಟ್ಟದಿಂದ ಇಳಿಸಿ ತಮಗೆ ತಾವೇನೆ ಪ್ರಜಾಪ್ರಭುತ್ವವನ್ನು ತೊಗೊಂಡ್ರು, ವಿಚ್ ಇಸ್ ನಥಿಂಗ್ ಬಟ್ ಡೆಮೋಕ್ರಸಿ. ಸೊ ಇದು ಫ್ರೆಂಚ್ ರೆವಲ್ಯೂಷನ್. ಇದೇ ಥರ ಅಮೇರಿಕನ್ ರೆವಲ್ಯೂಷನ್ ಆಯಿತು, ರಷ್ಯನ್ ರೆವಲ್ಯೂಷನ್ಸ್ ಆಯಿತು. ಈ ಥರ ರೆವಲ್ಯೂಷನ್ಸ್ಗಳನ್ನ ಈಗ ನಾನು ಹೇಳಿದ ಕಥೆಲೇ ಯಾವ ಇಯರಲ್ಲಿ ಈ ರೆವಲ್ಯೂಷನ್ ಆಯಿತು, ಯಾವ್ಯಾವ ವರ್ಡನ್ನು ನಾವು ಕಾನ್ಸ್ಟಿಟ್ಯೂಷನಿಗೆ ತೊಗೊಂಡ್ವಿ ಆ್ಯಂಡ್ ಎಲ್ಲದನ್ನೂ ಒಟ್ಟಿಗೆ ತೊಗೊಂಡ್ವಾ, ಇಲ್ಲ, ಯಾವ ವರ್ಡನ್ನು ಯಾವಾಗ ತೊಗೊಂಡ್ವಿ, ಎಲ್ಲಿಗೆ ತೊಗೊಂಡ್ವಿ, ಯಾವ ಅಮೆಂಡ್ಮೆಂಟಲ್ಲಿ ತೊಗೊಂಡ್ವಿ, ಈ ಥರ ಬೇಸಿಸ್ ಕ್ವಶನ್ಸ್ಗಳನ್ನ ಕೇಳಿದರೆ ವರ್ಲ್ಡ್ ವಾರ್ಸ್ ಆ್ಯಂಡ್ ದೇರ್ ಕಾನ್ಸಿಕ್ವೆನ್ಸಸ್. ಸೊ ನಮಗೆ ಗೊತ್ತು ಅಪ್ ಟು ಇಲ್ಲಿವರೆಗೂ 2 ವರ್ಲ್ಡ್ ವಾರ್ಗಳಾಗಿದ್ದಾವೆ. ಸೊ ಅಲ್ಲಿ ಇಂಡಿಯನ್ ಪಾತ್ರ ಏನು ಅಂತಲೂ ಕೇಳಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ವರ್ಲ್ಡ್ ವಾರಿಂದ ಹೇಗೆ ಎಫೆಕ್ಟ್ ಆಯಿತು, ನಾವು 2ನೇ ವರ್ಲ್ಡ್ ವಾರಿಂದ ಎಷ್ಟು ತತ್ತರಿಸಿ ಹೋಗ್ಬಿಡ್ತು ಜಗತ್ತು ಅಂತಂದರೆ ಇನ್ನು ಮುಂದೆ ವಾರ್ ಮಾಡಬಾರ್ದು ಅನ್ನೋ ಅಷ್ಟು ತತ್ತರಿಸೋಯ್ತು. ಸೊ ಯಾಕೆ ಹಾಗಾಯಿತು, ಅದಕ್ಕೆ ರೀಸನ್ ಏನು, ಆ್ಯಂಡ್ ಆ ಒಂದು ಪ್ರಾಬ್ಲಮ್ಮಿಂದ ಜಗತ್ತು ಮತ್ತೆ ವಾಪಸ್ಸು ಅಭಿವೃದ್ಧಿ ಕಡೆಗೆ ಹೇಗೆ ಬಂತು, ಯಾವ್ಯಾವ ದೇಶಗಳು ಹೇಗೆ ಬಂದವು. ಕೆಲವೊಂದು ದೇಶಗಳು ಮುಖ್ಯ ಪಾತ್ರವನ್ನು ವಹಿಸಿದ್ವು ವರ್ಲ್ಡ್ ವಾರ್ನ ಆಗೋದಕ್ಕೆ, ವರ್ಲ್ಡ್ ವಾರ್ ಫಸ್ಟ್ ಆಗೋದಕ್ಕೂ ಕೂಡ, ಸೆಕೆಂಡ್ ಆಗೋದಕ್ಕೂ ಕೂಡ. ಇದರಿಂದ ನಮ್ಮ ಇಂಡಿಯಾ ಮೇಲೆ ಎಫೆಕ್ಟ್ ಏನಾಯಿತು, ಲೈಕ್ ವರ್ಲ್ಡ್ ವಾರ್ ಫಸ್ಟಿಂದ ಏನಾಯಿತು, ವರ್ಲ್ಡ್ ವಾರ್ ಸೆಕೆಂಡಿಂದ ಏನಾಯಿತು, ಹೀಗೆ ಅದರಿಂದ ಕಾನ್ಸಿಕ್ವೆನ್ಸಸ್ ಏನಾಯಿತು. ಅದರಿಂದ ಒಳ್ಳೆಯದು ಆಗಿದೆ, ತುಂಬ ಕಮ್ಮಿ ಆಗಿದೆ, ಸ್ಟಿಲ್ ಒಳ್ಳೆಯದಾಗಿದೆ. ಯಾಕಂದರೆ ನೆಕ್ಸ್ಟ್ ಮಾಡಬಾರ್ದು ಅಂತ ಪಾಠ ಕಲ್ತಿದ್ದೀವಲ್ವ. ಹಾಗಾಗಿ ಏನಾಯಿತು ಇವುಗಳನ್ನು ಕೇಳಿದರೆ ರೀಡ್ರಾಯಿಂಗ್ ಆಫ್ ನ್ಯಾಷನಲ್ ಬೌಂಡ್ರೀಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಕೆಲವೊಂದು ಬೌಂಡ್ರಿಗಳು ಆಲ್ರೆಡಿ ಅದು ಬಾರ್ಡ್ರ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ್ 1971ಗೆ ಮುಂಚೆ ಅದು ಈಸ್ಟ್ ಪಾಕಿಸ್ತಾನ್, ಆದರೆ ಎಬೋ 1971 ಅದು ಈಸ್ಟ್ ಪಾಕಿಸ್ತಾನಿಂದ ಬಾಂಗ್ಲಾದೇಶಕ್ಕೆ ಕನ್ವರ್ಟ್ ಆಯಿತು. ಅಂದರೆ ಅದು ಬಾಂಗ್ಲಾದೇಶಿನ ಜನ ಅದಕ್ಕಿಂತ ಮುಂಚೆಯಿಂದನೂ 1947ಇಂದ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ಬೇರೆ ಆದವು. ಬಟ್ ಪಾಕಿಸ್ತಾನ್ ಪಾರ್ಟ್ ಆದ ಬಾಂಗ್ಲಾದೇಶ್ ಈ ಕಡೆ ಇದ್ದಿದ್ದನ್ನು ಈಸ್ಟ್ ಪಾಕಿಸ್ತಾನ್ ಅಂತ ಅವ್ರು ಕನ್ಸಿಡರ್ ಮಾಡಿದರು. ಬಟ್ ಆಗ್ಲಿಂದನೂ ಜನ ಹೋರಾಡ್ತಾನೇ ಇದ್ದರು. ಯಾಕೆ ಅಂತಂದರೆ ಅಲ್ಲಿ ಫಾದರ್ ಆಫ್ ಬಾಂಗ್ಲಾದೇಶ್ ಅಂತಲೇ ನಾವು ಕರಿತೀವಿ ಶೇಖ್ ಮುಜಿಬುರ್ ರೆಹಮಾನ್. ರೀಸೆಂಟಾಗಿ ಅವರ ಮಗಳು ಅಲ್ಲಿ ದೊಡ್ಡ ಇದು ಪ್ರಾಬ್ಲಮ್ ಆಗಿ ರೆವಲ್ಯೂಷನ್ಸ್ಗಳಾಗಿ ಅಲ್ಲಿನ ಅವರ ಮಗಳು ಶೇಖ್ ಹಸೀನಾ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ರು. ಸ್ಟಿಲ್ ಕೂಡ ಇಂಡಿಯಾದಲ್ಲೇ ಡೆಲ್ಲಿಯಲ್ಲೇ ಇದ್ದಾರೆ ಅವರೂ. ಸೊ ಅದು ಈಸ್ಟ್ ಪಾಕಿಸ್ತಾನ ಆಗಿತ್ತು ಎಲ್ಲಿಂದ 1947ಇಂದ ಅಪ್ ಟು 1971ವರೆಗೂ. ಆ ಮಿಡಲಲ್ಲಿ ತುಂಬ ಸರಿ ಅವರು ಹೇಳಿದರು, ನಮಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ನೀವು, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಸಪ್ರೇಟ್ ಕಂಟ್ರಿ ಮಾಡಿ ಅಂತ. ಬಟ್ ಸ್ಟಿಲ್ ಪಾಕಿಸ್ತಾನದವ್ರು ಮಾಡಿಲ್ಲ. ಸೊ ಯಾವಾಗ ಇಂಡಿಯಾ ಸ್ವಲ್ಪ ಮಟ್ಟಕ್ಕೆ ಎಂಟ್ರಾಯಿತು, ಇಂಡಿಯಾ ಕೂಡ ಮಿಡಲಲ್ಲಿ ಇವರು ಓಡಾಡ್ತಾ ಇದ್ರು ಅನ್ನೋ ರೀಸನ್ಗೆ ಇಂಡಿಯಾ ತಾನಾಗಿ ಹೋಗಲಿಲ್ಲ, ಇಂಡಿಯಾ ಎಂಟ್ರಾಯಿತು. ಹಾಗಾಗಿ ಅಲ್ಲಿ ಬಾಂಗ್ಲಾದೇಶ್ ಸ್ವತಂತ್ರ ರಾಜ್ಯ, ಸ್ವತಂತ್ರ ದೇಶ ಆಯಿತು. ಇದೇ ಥರನೇ ಪಾಕಿಸ್ತಾನದಲ್ಲಿ ಇನ್ನೂ ಒಂದು ಪಾರ್ಟ್ ಇದೆ, ಬಲೂಚಿಸ್ತಾನ್. ಇವತ್ತಿಗೂ ಕೂಡ ಅದು ಹೋರಾಟ ಮಾಡ್ತಾ ಇದೆ, ಲೈಕ್ ನಮಗೂ ಕೂಡ ಸಪ್ರೇಟು ದೇಶ ಮಾಡಿ, ಯಾಕೆಂದರೆ ಪಾಕಿಸ್ತಾನದವ್ರು ನಮಗೇನು ಹೆಲ್ಪ್ ಮಾಡ್ತಿಲ್ಲ, ನಮ್ಮಲ್ಲಿರೋ ನ್ಯಾಚುರಲ್ ರಿಸೋರ್ಸ್ನ ಅವ್ರು ತೊಗೋತಾ ಇದ್ದಾರೆ, ಬಟ್ ನಮಗೇನು ಅದರಿಂದ ಕೊಡ್ತಾ ಇಲ್ಲ ಅಂತ. ಸೊ ಈಗಲೂ ಕೂಡ ದೇಶನ ಬೇರೆ ಮಾಡಿ ಅನ್ನೋ ಗೊಂದಲ ನಡೀತಾನೆ ಇದೆ. ಹೀಗೆ ಆ ಬಾರ್ಡ್ರ್ಗಳನ್ನು ಬೇರೆ ಮಾಡಿಕೊಂಡ್ರು. ಮುಂಚೆ ಒಂದೇ ಆಗಿದ್ದವು, ಆಮೇಲೆ ಬೇರೆ ಆಯಿತು. ಇನ್ನೂ ಹೇಳ್ಬೇಕಂದ್ರೆ ಅಲಾಸ್ಕಾ ರಷ್ಯಾದ ಪಾರ್ಟೇ ಆಗಿದ್ರು ಕೂಡ ಅಮೇರಿಕಾ ಅದನ್ನು ಖರೀದಿ ಮಾಡ್ತು. ಹಾಗಾಗಿ ಅಲಾಸ್ಕಾವರೆಗೂ ಇದ್ದ ರಷ್ಯಾ ಅಲಾಸ್ಕಾನ ಬಿಟ್ಟು ಮಿಕ್ಕಿದ್ದ ರಷ್ಯಾ ಆಯಿತು, ಅಲಾಸ್ಕಾನ ಸೇರಿ ಅಮೇರಿಕಾ ಆಯಿತು. ಸೊ ಹೀಗೆ ಬೌಂಡ್ರಿಗಳನ್ನ ಜಾಸ್ತಿ ಆಯಿತು. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ನಾಟಿಕಲ್ ಬೌಂಡ್ರೀಸ್, ಯಾಕಂದರೆ ಬ್ಲೂ ಎಕಾನಮಿ ಪ್ರತಿಯೊಂದು ದೇಶಕ್ಕೆ ಇಂಪಾರ್ಟೆಂಟ್. ಸೊ ಈ 220 ನಾಟಿಕಲ್ ಮೈಲ್, ಒಂದು ದೇಶದಿಂದ 220 ನಾಟಿಕಲ್ ಮೈಲ್ವರೆಗೂ ಆ ದೇಶದ್ದು ಸ್ವತ್ತು ಅಂತ ನಮಗೆ ಯುನೈಟೆಡ್ ನೇಷನ್ ತೀರ್ಮಾನ ಮಾಡಿದೆ. ಯುನೈಟೆಡ್ ನೇಷನ್ ಬುಕ್ಕಲ್ಲಿ ರೂಲ್ಸಲ್ಲಿ ನಾವು ಬರೆದಿದ್ದೀವಿ. ಕೆಲವೊಂದು ದೇಶಗಳು ಕೆಲವೊಂದು ರೂಲ್ಸ್ಗಳನ್ನ ಹೇಳಿ, ಲೈಕ್ ಆ ದೇಶದ ಅಭಿವೃದ್ಧಿಗಂತನೋ ಅಥವಾ ಬೇರೆ ಏನೋ ಸಮಸ್ಯೆ ಆಗಿದೆ ಅಂತನೋ ಆ ನಾಟಿಕಲ್ ಮೈಲ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾವೆ. ಸೊ ಈ ಥರ ಬಾರ್ಡರ್ಸ್ಗಳು ಇನ್ಕ್ರೀಸ್ ಆಗ್ತವೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜಾಸ್ತಿ ಆಗುತ್ತೆ. ಲೈಕ್ ಈ ಥರ ಬಾರ್ಡ್ರ್ ಇನ್ಕ್ರೀಸ್ ಆದಾಗ ಪಕ್ಕದ ದೇಶದ ಅಥವಾ ಈಗ ನಮ್ಮದು ಶ್ರೀಲಂಕಾದು ಬಾರ್ಡ್ರ್ ಪೂರ್ತಿ ಕ್ಲೋಸ್ ಆಗಿದೆ. ಕೆಲವೊಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಚೆನ್ನಾಗಿ ನಡೀತು. ಫಾರ್ ಎಕ್ಸಾಂಪಲ್ ನಾವು ಈಗ ಸೌದಿ ಅರೇಬಿಯಾಗೆ ಏನೋ ಬೇಕಿತ್ತು, ನಾವು ಅದನ್ನ ಕೊಟ್ವಿ. ಅಥವಾ ರಷ್ಯಾಗೆ ರೀಸೆಂಟ್ಲಿ ನಾವು ಯುದ್ಧ ವಿಮಾನಗಳು ಅವ್ರಿಗೆ ಬೇಕಿದ್ವು, ನಾವು ಕೊಟ್ವಿ. ನಮಗೆ ಕಚ್ಚಾ ತೈಲ ಕ್ರೂಡ್ ಆಯಿಲ್ ನಮಗೆ ಬೇಕಿತ್ತು, ಸೊ ಡಿಸ್ಕೌಂಟಲ್ಲಿ ಅವ್ರು ನಮಗೆ ಕೊಟ್ಟರು. ಹೀಗೆ ಇಂಟರ್ನ್ಯಾಷನಲ್ ರಿಲೇಷನ್ಸು ಇವೆಲ್ಲವೂ ಕೂಡ ವರ್ಲ್ಡ್ ಹಿಸ್ಟ್ರಿಯಲ್ಲಿರುತ್ತೆ. ಈ ಎಲ್ಲ ಟಾಪಿಕ್ ಮೇಲೂ ಇಲ್ಲಿವರೆಗೂ ಇಷ್ಟು ವರ್ಷದಲ್ಲಿ ಕ್ವೆಶನ್ಸ್ನ ಕೇಳಿದರೆ, ಹಾಗಾಗಿ ನಾನು ಈ ಟಾಪಿಕ್ಸ್ಗಳನ್ನ ಹಾಕಿದ್ದೀನಿ. ಇಂಡಿಯನ್ ಸೊಸೈಟಿ ಆ್ಯಂಡ್ ಸೋಷಿಯಲ್ ಇಶ್ಯೂಸ್,
ಇದರಲ್ಲಿ ಎಷ್ಟು ಎಲಾಬ್ರೇಟಾಗಿ ಬೇಕಾದರೂ ಕ್ವೆಶನ್ಸ್ಗಳನ್ನ ಕೇಳ್ಬೋದು. ಸೊ ಅದಕ್ಕೆ ಮೈನ್ ಪಾಯಿಂಟ್ಸ್ನ ನಾನು ಹಾಕಿದ್ದೀನಿ. ಡೈವರ್ಸಿಟಿ ಆಫ್ ಇಂಡಿಯಾ, ಸಾಲಿಯಂಟ್ ಫೀಚರ್ಸ್. ಇಂಡಿಯಾ ಈಸ್ ಯೂನಿಟಿ, ಹಾಗೆ ಯೂನಿಟಿ ಇನ್ ಡೈವರ್ಸಿಟಿ ಅಂತಲೇ ಕರಿತೀವಿ ನಾವು ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ಡೈವರ್ಸಿಟಿಗಳು ಜಾಸ್ತಿ, ಅದರ ಬೇಸಿಸ್ ಮೇಲೆ ಒಬ್ಬೊಬ್ರದ್ದು ಒಂದೊಂದಿರುತ್ತೆ, ಒಬ್ಬರದ್ದು ಒಂದೊಂದು ಸಂಪ್ರದಾಯ ಇರುತ್ತೆ. ಸ್ಟಿಲ್ ವಿ ಆರ್ ಇಂಡಿಯನ್ಸ್. ಸೊ ಇದರ ಡೈವರ್ಸಿಟಿಗಳು ಏನೇನು? ಆ್ಯಂಡ್ ವಿಮೆನ್ ಆ್ಯಂಡ್ ಸೊಸೈಟಿ, ರೋಲ್, ಇಶ್ಯೂಸ್ ಆ್ಯಂಡ್ ಗೌರ್ನಮೆಂಟ್ ಇನಿಷಿಯೇಟಿವ್ಸ್. ಸೊ ವಿಮೆನ್ನಿನ ರೋಲ್ ಏನು ಸೊಸೈಟಿಯಲ್ಲಿ, ಅಥವಾ ವಿಮೆನನ್ನು ಕಾಪಾಡೋದ್ರಲ್ಲಿ ಗೌರ್ನಮೆಂಟು ಏನೇನು ಇನಿಷಿಯೇಟ್ಸ್ ತೊಗೋತಾ ಇದೆ, ಸೊಸೈಟಿ ಹೇಗೆ ಹೆಲ್ಪ್ ಮಾಡ್ತಾ ಇದೆ, ಅಥವಾ ಯಾವ್ಯಾವ ಸ್ಕೀಮ್ ತೊಗೊಂಡು ಬಂದಿದೆ, ಈ ಥರ. ಪಾವರ್ಟಿ, ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇಶ್ಯೂಸ್. ಪಾವರ್ಟಿ, ಸೊ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗ್ತಾಯಿದೆ. ವಿ ಆರ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ಏಷ್ಯಾ, ನಾಟ್ ಇನ್ ಏಷ್ಯಾ, ಆಲ್ ಓವರ್ ದ ವರ್ಲ್ಡ್. ಸೊ ನಮ್ಮದು ಹೈಯೆಸ್ಟ್ ಜನಸಂಖ್ಯೆ ಇದೆ. ನಾವು ಆಲ್ರೆಡಿ ಚೀನಾನ ಹಿಂದಾಕಾಯಿತು. 145 ಕೋಟಿ ಇದ್ದೀವಿ ನಾವು ಆಲ್ರೆಡಿ. ಸೊ ಡೆವಲಪ್ಮೆಂಟ್, ಸೊ ಜನಸಂಖ್ಯೆ ಜಾಸ್ತಿ ಆಗ್ತಾ ಮೇಯ್ನ್ ಎಫೆಕ್ಟ್ ಹೊಡಿದೆ ಅನ್ಎಂಪ್ಲಾಯ್ಮೆಂಟ್. ಸೊ ಅದರಿಂದ ನಾವು ಹೇಗೆ ಡೆವಲಪ್ಮೆಂಟ್ ಆಗ್ತೀವಿ, ಹೇಗೆ ಇಶ್ಯೂಸ್ನ ಕ್ಲಿಯರ್ ಮಾಡ್ತಾಯಿದ್ದೀವಿ, ಏನೇನು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಆ ಇಶ್ಯೂಸ್ನ ಕ್ಲಿಯರ್ ಮಾಡೋಕ್ಕೋಸ್ಕರ. ಅರ್ಬನೈಸೇಷನ್ ಆ್ಯಂಡ್ ಸೋಷಿಯಲ್ ಚೇಂಜ್. ಸೊ ಅರ್ಬನೈಸೇಷನ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಸ್ಟಿಲ್ ಅರ್ಬನೈಸೇಷನ್ ಮಾಡ್ತಾಯಿದ್ವಿ, ಅದರಿಂದ ಸೋಷಿಯಲಲ್ಲಿ ತುಂಬ ಚೇಂಜ್ ಆಗ್ತದೆ. ಅಂದರೆ ಸಮಾಜದಲ್ಲಿ ಸಾಮಾಜಿಕವಾಗಿ ಬಹಳಷ್ಟು ಚೇಂಜಸ್ಗಳಾಗ್ತಿವೆ. ಸೊ ಕೆಲವೊಂದು ಜಮೀನು ಹೋಗ್ತಾ ಇದೆ, ಹೀಗೆ ಕೆರೆಗಳ ಒತ್ತುವರಿ, ಹೀಗೆ ಬಹಳಷ್ಟು ಆಗ್ತಾಯಿದೆ. ಸೊ ಇದರ ಸೋಷಿಯಲ್ ಚೇಂಜಿನ ಎಫೆಕ್ಟ್ ಏನಾಯಿತು, ಏನು ಪ್ರಾಬ್ಲಮ್ ಆಯಿತು? ಕಮ್ಯುನಾಲಿಸಮ್, ರೀಜನಲಿಸಮ್ ಆ್ಯಂಡ್ ಸೆಕ್ಯುಲರಿಸಮ್. ಸೊ ಈ 3 ವರ್ಡನ್ನ ನೀವು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೈ? ಬಿಕಾಸ್ ಈ 3 ವರ್ಡು ಕೂಡ ಅಷ್ಟೇ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರಗಳನ್ನು ವಹಿಸುತ್ತೆ. ರ್ಯಾಷನಲಿಸಮ್ ಆ್ಯಂಡ್ ಸೆಕ್ಯುಲರಿಸಮ್ ಎಲ್ಲ ಇದೇ ವರ್ಡ್ಸ್ಗಳನ್ನ, ಈ ಸೆಕ್ಯುಲರಿಸಮ್, ಈ ವರ್ಡ್ಸ್ಗಳನ್ನ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಓದ್ತೀವಿ. ಆ್ಯಂಡ್ ಲಾಸ್ಟ್, ಜಿಯೋಗ್ರಫಿ, ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ ಬೋತ್. ಸಾಲಿಯಂಟ್ ಫೀಚರ್ಸ್ ಆಫ್ ಇಂಡಿಯಾ ಆ್ಯಂಡ್ ದ ವರ್ಡ್ ಫಿಸಿಕಲ್ ಜಿಯೋಗ್ರಫಿ, ವಿಚ್ ಈಸ್ ನಥಿಂಗ್ ಬಟ್ ಇಂಡಿಯಾದ ಜಿಯೋಗ್ರಫಿ ಬೇರೆ ಇದೆ, ವರ್ಡ್ಸ್ನ ಜಿಯೋಗ್ರಫಿ ಬೇರೆ ಇದೆ. ಫಿಸಿಕಲ್ ಜಿಯೋಗ್ರಫಿ ಮೇಯ್ನ್ಲಿ. ಜಿಯೋಗ್ರಫಿಲಿ ನಮಗೆ ಗೊತ್ತು ಫಿಸಿಕಲ್ ಜಿಯೋಗ್ರಫಿ, ಹೀಗೆ ಬೇರೆ ಬೇರೆ ಜಿಯೋಗ್ರಫಿಗಳೆಲ್ಲ ಇದ್ದಾವೆ. ಆ್ಯಂಡ್ ಪೊಲಿಟಿಕಲ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಹೀಗೆ. ಬಟ್ ಇಂಡಿಯಾದ ಫಿಸಿಕಲ್ ಜಿಯೋಗ್ರಫಿ ಏನು, ವರ್ಡ್ಸ್ ಫಿಸಿಕಲ್ ಜಿಯೋಗ್ರಫಿ ಏನು, ಎರಡು ಬೇರೆ ಬೇರೆನೇ ತಿಳ್ಕೊಳ್ಳಿ. ಲೈಕ್ ಇಂಡಿಯಾದ ಜಿಯೋಗ್ರಫಿ ಅಂದರೆ ಎಲ್ಲಿ ರಾಕ್ಸ್ ಹೇಗಾಯಿತು, ಅರ್ತ್ ಹೇಗೆ ಕ್ರಿಯೇಟ್ ಆಯಿತು, ಅರ್ತ್ ಒಳಗಡೆ ಏನಿದೆ. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಎಲ್ಲಿ ಯಾವ ಮಣ್ಣಿದೆ, ಯಾವ ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೋದು, ಆ್ಯಂಡ್ ಎಲ್ಲಿ ಮಾನ್ಸೂನ್ ಬರುತ್ತೆ, ಹೇಗೆ ಮಾನ್ಸೂನ್ ಬರುತ್ತೆ, ಈ ಥರ. ರಾಕ್ಸ್ ಹೇಗೆ ಫಾರ್ಮ್ ಆಯಿತು, ರಾಕ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ, ಸೆಡಿಮೆಂಟೆಡ್ ರಾಕ್ಸ್ ಅಂದ್ರೇನು, ವಾಲ್ಕೆನೋಯಿಂದ ರಾಕ್ಸ್ ಆಯಿತು, ವಾಲ್ಕೆನೋ ಹೇಗೆ ಬರುತ್ತೆ, ಟ್ರಂಚಸ್ ಅಂದ್ರೇನು, ಭೂಮಿ ಒಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಹೇಗೆ ಹೋಗ್ತಿದೆ. ದಿಸ್ ಈಸ್ ಆ್ಯಕ್ಚುಲಿ ಅ ಫಿಸಿಕಲ್ ಜಿಯೋಗ್ರಫಿ. ಇಂಡಿಯಾದ ಫಿಸಿಕಲ್ ಜಿಯೋಗ್ರಫಿ ಅನ್ನೋದಾದರೆ, ನೀವು ಇಂಡಿಯಾಗೆ ಮಾನ್ಸೂನ್ ಯಾವಾಗ ಬರುತ್ತೆ, ಯಾವ ಸ್ಟೇಟಿಗೆ ಯಾವಾಗ ಬರುತ್ತೆ, ಆ್ಯಂಡ್ ಎಲ್ಲಿ ಮಳೆ ಹೆಚ್ಚು, ಎಲ್ಲಿ ಮಳೆ ಕಮ್ಮಿ, ಯಾಕೆ ಜಾಸ್ತಿ, ಯಾಕೆ ಕಮ್ಮಿ, ಅದಕ್ಕೆ ಸಪೋರ್ಟಿಂಗ್ ಏನು, ಹೀಗೆ ಇವೆಲ್ಲವುದು ಇಂಡಿಯಾದ ಜಿಯೋಗ್ರಫಿಗಳು. ಆ್ಯಂಡ್ ಜಿಯೋಗ್ರಫಿಕಲ್ ಫೀಚರ್ಸ್ ಈಗಿರೋದಲ್ಲ, ಈ ಜಿಯೋಗ್ರಫಿಕಲ್ ಫೀಚರ್ಸಿಂದ ಸೊಸೈಟಿ ಮೇಲೆ, ಮೇನ್ಲಿ ಒಂದೊಂದು ಸ್ಟೇಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ. ಆ್ಯಂಡ್ ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಫಿನಾಮಿನಾ, ಅರ್ಥ್ಕ್ವೇಕ್ಸ್, ಸುನಾಮಿ, ವಾಲ್ಕೆನೋ, ಸೈಕ್ಲೋನ್, ಇವುಗಳೆಲ್ಲ ಹೇಗಾಗುತ್ತೆ, ಹೇಗೆ ಫಾರ್ಮ್ ಆಗುತ್ತೆ. ಕ್ಲೈಮೇಟ್, ವೆಜಿಟೇಷನ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಕ್ಲೈಮೇಟ್ ಚೇಂಜ್, ನವಡೇಸ್ ಕ್ಲೈಮೇಟ್ ಚೇಂಜ್ ಈಸ್ ಅ ಬಿಗ್ಗೆಸ್ಟ್ ಇಶ್ಯೂ. ಎಲ್ಲೋ ಏನೋ ಮಳೆ ಈ ಟೈಮಲ್ಲಿ ಬಿಸಿಲು ಜಾಸ್ತಿ, ಇನ್ನೂ ಜಾಸ್ತಿ ಆಗ್ತಾನೇ ಇದೆ. ಮಳೆ ಬರಬಾರ್ದು, ಆಲ್ರೆಡಿ ಒಂದ್ಸರಿ ಮಳೆ ಬಂದು ಹೋಗ್ಬಿಡ್ತು. ಸೊ ಈ ಥರ ಅರ್ಥ್ಕ್ವೇಕ್, ಸುನಾಮಿ ಹೇಗಾಗುತ್ತವೆ, ಆಗೋದ್ರಿಂದ ಪ್ರಿಕಾಷನ್ಸ್ ಹೇಗೆ ತೊಗೋಬೋದು, ಅದಾದಮೇಲೆ ಹೇಗೆ ಅದನ್ನು ಆಚೆ ಬರ್ಬೋದು, ಎಫೆಕ್ಟ್ಸ್ ಏನು, ಹೀಗೆ. ಸೊ ಕ್ಲೈಮೇಟ್, ವೆಜಿಟೇಷನ್, ಕ್ಲೈಮೇಟ್ ಹೇಗಾಗುತ್ತೆ, ಯಾವ್ದು ಥರ ಕ್ಲೈಮೇಟ್ಸ್ಗಳಿವೆ, ನ್ಯಾಚುರಲ್ ರಿಸೋರ್ಸ್. ಸೊ ಯಾವ್ಯಾವ ರೀತಿ ನ್ಯಾಚುರಲ್, ಗೋಲ್ಡ್, ಸಿಲ್ವರ್ ನ್ಯಾಚುರಲ್ ರಿಸೋರ್ಸ್ ಹೇಗಿವೆ, ಹೇಗೆ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಕೀ ನ್ಯಾಚುರಲ್ ರಿಸೋರ್ಸಸ್ ಇನ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಸೊ ನಮ್ಮಲ್ಲಿ ನ್ಯಾಚುರಲ್ ರಿಸೋರ್ಸಸ್, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಗೋಲ್ಡ್ ಸಿಗುತ್ತೆ. ಸೊ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ, ನಮ್ಮಲ್ಲಿ ಹರ್ಬಲ್ಸ್ ಜಾಸ್ತಿ, ಅದನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ, ಏನು, ಈ ಥರ ನ್ಯಾಚುರಲ್ ರಿಸೋರ್ಸ್ಗಳನ್ನ ಮೇಯ್ನ್ಲಿ ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದು ಇಂಡಿಯಾದ ಒಳಗೂ ಕೂಡ, ಔಟ್ ಆಫ್ ವರ್ಲ್ಡ್ ಕೂಡ. ಮಿಲ್ಕ್ ನ್ಯಾಚುರಲ್ ರಿಸೋರ್ಸ್. ರೋಲ್ ಆಫ್ ಜಿಯೋಗ್ರಫಿ ಇನ್ ಡೆವಲಪ್ಮೆಂಟ್. ಆ್ಯಕ್ಚುಲಿ ಜಿಯೋಗ್ರಫಿ ಬಗ್ಗೆ ಯಾಕೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಂದರೆ, ಜಿಯೋಗ್ರಫಿ ಈಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಮೇಯ್ನ್ಸಲ್ಲಿ ಕೂಡ ಆ್ಯಂಡ್ ಪ್ರಿಲಿಮ್ಸಲ್ಲಿ ಕೂಡ. ಆ್ಯಂಡ್ ರೋಲ್ ಆಫ್ ಜಿಯೋಗ್ರಫಿ ಇನ್ ದ ಡೆವಲಪ್ಮೆಂಟ್ ಪೋರ್ಷನಲ್ಲಿ ಜಿಯೋಗ್ರಫಿ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ. ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅಗ್ರಿಕಲ್ಚರ್, ಮಳೆ ಬಂದರಷ್ಟೇ ಅಗ್ರಿಕಲ್ಚರ್, ಇಲ್ಲಾಂದರೆ ಅಗ್ರಿಕಲ್ಚರ್ ಇರಲ್ಲ. ಸೊ ದಟ್ಸ್ ವೈ ಅಗ್ರಿಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಗ್ರಿಕಲ್ಚರ್ ಇಲ್ಲಾಂದರೆ ಮನುಷ್ಯನೂ ಇರಲ್ಲ. ಬೆಳೆದ್ರೆ ಅಲ್ವಾ ತಿಂತೀವಿ, ಇಲ್ಲಾಂದರೆ ಇಲ್ಲ.
ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಅರ್ಬನೈಸೇಷನ್, ಮೈಗ್ರೇಷನ್ ಪ್ಯಾಟರ್ನ್ಸ್. ಫಾರ್ ಎಕ್ಸಾಂಪಲ್ ಎಲ್ಲೋ ಮಳೆ ಬರಲ್ಲ, ಆಬ್ವಿಯಸ್ಲಿ ಮನುಷ್ಯ ಏನು ಮಾಡ್ತಾನೆ ಅಲ್ಲಿಂದ ಬೇರೆ ಕಡೆಗೆ ಮೈಗ್ರೇಟ್ ಆಗ್ತಾನೆ. ಸೊ ಹೀಗೆ ಪ್ರತಿಯೊಬ್ಬರು ಆಗ್ತಾ ಹೋದರೆ ಕತೆ ಹೇಗೆ? ಸೊ ದಟ್ ಜೋಗ್ರಫಿ. ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಲೇ ಹೇಳಿದ್ನಲ್ಲ, ಅರ್ಥಕ್ವೇಕ್ ಅಥವಾ ಸೈಕ್ಲೋನ್ ಸುನಾಮಿ ಬರ್ತಾ ಇದೆ ಅಂದರೆ ಅದ್ರ ಪ್ರಿಕಾಷನ್ ತೊಗೊಳ್ಳೋದು ಹೇಗೆ, ಅಥವಾ ಅದ್ರ ಡಿಸಾಸ್ಟರ್ ಆಗೋಯ್ತು ಅನ್ನೋದಾದರೆ, ನ್ಯಾಚುರಲ್ ಡಿಸಾಸ್ಟರ್ಸ್ ಅವೆಲ್ಲ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನ್ಯಾಚುರಲ್ ಡಿಸಾಸ್ಟರ್ ಆಗೋಯ್ತು ಅಂದಮೇಲೆ ಅದನ್ನು ಹೇಗೆ ಕೋಪ್ ಅಪ್ ಮಾಡೋದು. ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟು ಹೇಗೆ ಒಂದು ಸರಿ ಜಾಸ್ತಿ ಆಗ್ಬಿಡೋದು, ಒಂದು ಸರಿ ಕಮ್ಮಿ ಆಗ್ಬಿಡೋದು, ಈ ಥರ ಅಲ್ಲ, ಈಕ್ವಲ್ ಆಗಿ ಸಸ್ಟೈನಬಲ್ ಆಗಿ ಹೇಗೆ ಮೇಂಟೈನ್ ಮಾಡ್ಬೋದು. ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಜಿಯೋಗ್ರಫಿ. ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಇಂಡಿಯನ್ ಜಿಯೋಗ್ರಫಿ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ, ಅಡ್ವಾಂಟೇಜ್ ಆಗಿದೆಯಾ, ಡಿಸ್ಅಡ್ವಾಂಟೇಜ್ ಆಗಿದೆಯಾ, ಹೀಗೆ. ಸೊ ಇದಿಷ್ಟು ಕೂಡ ಜನರಲ್ ಸ್ಟಡೀಸ್ 1 ಪೇಪರ್ 2ನ ಸಿಲೆಬಸ್. ಈ ಬೇಸಿಸ್ ಮೇಲೆ, ಈ ಒಂದು ಟಾಪಿಕ್ಗಳ ಬೇಸಿಸ್ ಮೇಲೆ ಮೋಸ್ಟ್ ಆಫ್ ಕ್ವಶನ್ಸ್ನ ಇಲ್ಲಿವರೆಗೂ ಕೇಳಿದ್ದಾರೆ. ಆ್ಯಂಡ್ ಹೇಗೆ ಪ್ರಿಪ್ರೇಷನ್ ಮಾಡ್ಬೋದು, ಮೇಯ್ನ್ಲಿ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವ್ಯಾವು ಅಂದರೆ NCERT, ದಿ ಬಿಗ್ಗೆಸ್ಟ್ NCERT, ಸ್ಪೆಕ್ಟ್ರಮ್, ಹಿಸ್ಟ್ರಿಗಾದರೆ ಸ್ಪೆಕ್ಟ್ರಮ್ ತೊಗೋಬೋದು. ಗೋ ಚಿಂಗ್ ಲ್ಯಾಂಗ್ ಇರೋದು ಜಿಯೋಗ್ರಫಿಗೆ ಮಾತ್ರನೇ. ಕರೆಂಟ್ ಅಫೇರ್ಸ್ ನಾನು ಇಲ್ಲಿವರೆಗೂ ತುಂಬ ಸರಿ ಹೇಳಿದ್ದೀನಿ ನಿಮಗೆ. ಕರೆಂಟ್ ಅಫೇರ್ಸ್ ಒಂದು ಪೇಪರ್ ಓದಿ, ಇನ್ನೊಂದು ಯಾವುದಾದ್ರೂ ಒಂದು ಮ್ಯಾಗ್ಝೈನ್ನ ಕ್ಲಿಯರ್ ಮಾಡಿ. ಆ್ಯಂಡ್ ರಿಪೋರ್ಟ್ಸ್ ಆಫ್ ಸೋಷಿಯಲ್ ಆ್ಯಂಡ್ ಜಿಯೋಗ್ರಫಿ. ನೀವು ಪೇಪರ್ ಓದುವಾಗ ಜಿಯೋಗ್ರಫಿ ಬಗ್ಗೆ ಎಲ್ಲಾದರೂ ಟಾಪಿಕ್ಸ್ ಬಂದಿದ್ದರೆ ಅದನ್ನ ಹೋಲ್ಡ್ ಮಾಡಿ, ಅಥವಾ ಅದನ್ನು ಸಪ್ರೇಟಾಗಿ ಬರೆದಿಟ್ಕೊಳ್ಳಿ. ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಕೇಸ್ ಸ್ಟಡೀಸ್. ಸೊ ಇದು ನಿಮ್ಮ ಮೇನ್ಸ್ಗೆ ತುಂಬ ಹೆಲ್ಪ್ ಆಗೋದು. ಎಲ್ಲ ಪೇಪರ್ಗೂ ಅಷ್ಟೇ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಆ್ಯಂಡ್ ದ ಲಾಸ್ಟ್ ಮ್ಯಾಪ್ಸ್ ಆ್ಯಂಡ್ ಡಯಾಗ್ರಾಮ್ ಫಾರ್ ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿ ಟಾಪಿಕ್ಸ್. ಸೊ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಗೆ ಮ್ಯಾಪ್ಸ್, ಫಾರ್ ಎಕ್ಸಾಂಪಲ್ ಹರಪ್ಪ ಸಿವಿಲೈಸೇಷನಲ್ಲಿ ಧೋಲವೀರ ಅನ್ನೋ ಪ್ಲೇಸ್ ಬರುತ್ತೆ, ಎಲ್ಲಿತ್ತು. ಸೊ ಮ್ಯಾಪ್ ಕೊಟ್ಬಿಟ್ಟು ಮಾರ್ಕ್ ಮಾಡೋಕ್ಕೆ ಹೇಳ್ಬೋದು. ಅಥವಾ ಈಗ ಪ್ರೆಸೆಂಟ್ಲಿ ಜಿಯೋಗ್ರಫಿನೇ ಕೊಟ್ಬಿಟ್ಟು ಬಿಹಾರಲ್ಲಿ ಇಂಥ ಪ್ಲೇಸ್ ಎಲ್ಲಿದೆ, ಅಥವಾ ಡೆಲ್ಲಿ, ಹಿಮಾಚಲ್ ಪ್ರದೇಶ್, ಈ ಥರ ಎಲ್ಲಿದೆ, ಈ ಥರ ಮಾರ್ಕ್ಸ್ ಮಾಡೋದಕ್ಕೆ ಕೂಡ. ಅಥವಾ ಸತ್ಪುರ ರೇಂಜಸ್, ಅದು ವೆಸ್ಟರ್ನ್ ಘಾಟ್ಸ್ ನಾವು ಮಾಡ್ತೀವಿ, ಬಟ್ ಸತ್ಪುರ ರೇಂಜಸ್, ವಿಂಧ್ಯ ರೇಂಜಸ್ ಇವುಗಳನ್ನ ಕೊಟ್ಟು ಎಲ್ಲಿದೆ, ಈ ಥರ ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ಆ್ಯಂಡ್ ದ ಲಾಸ್ಟ್ ಕನ್ಕ್ಲೂಷನ್, ಸೊ ಈ GS1 ಪೇಪರ್ನ ಕವರ್ ಮಾಡೋಕ್ಕೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಇದು. ಆ್ಯಂಡ್ ಡೈನಾಮಿಕ್ಕಾಗಿ ಓದಿ, ಟಾಪಿಕ್ಗಳಿಗೆ ಇಂಟರ್ಲಿಂಕ್ ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ. ಸೊ ಯೂಸ್ ಮಾಡಿ. ಆ್ಯಂಡ್ ಮ್ಯಾಪ್ಸ್ಗಳನ್ನ, ಕೇಸ್ ಸ್ಟಡೀಸ್ಗಳನ್ನ ನಾವು ವಿತ್ ಎಕ್ಸಾಂಪಲ್ ಓದೋದ್ರಿಂದ ನಮ್ಮ ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ. ರೆಗ್ಯುಲರ್ ಆನ್ಸರ್ ರೈಟಿಂಗ್ ಮಾಡೋದ್ರಿಂದ, ನಮಗೆ ರಿವಿಷನ್ ಮಾಡೋದ್ರಿಂದ ಬೆಟರ್. ದ ರಿವಿಷನ್ ಈಸ್ ಅ ಕೀ ಟು ಸಕ್ಸಸ್. ಸೊ ರಿವಿಷನ್ ಮಾಡೋದ್ರಿಂದ ನಮಗೆ ಈ ಸಬ್ಜೆಕ್ಟು ಅಷ್ಟು ಟಫ್ ಆಗಲ್ಲ. ಆ್ಯಂಡ್ ಅಟ್ ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅಟ್ ಲಾಸ್ಟ್ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಸೊ ಈಗ ಆಲ್ರೆಡಿ ಪ್ರಿಲಿಮ್ಸ್ ಮತ್ತು ಪೇಪರ್ A, ಪೇಪರ್ B, ಎಸ್ಸೆ, ಪೇಪರ್ 1 ಎಸ್ಸೆ, ಇದು ನಾನು ಮಾಡ್ತಿರೋದು ಪೇಪರ್ 2. ಈ ವಿಡಿಯೋಗಳನ್ನು ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಯಾರು ನೋಡಿಲ್ಲ ಹೋಗಿ ನೋಡಿ. ಥ್ಯಾಂಕ್ ಯು.